ಕಾರ್ತ ವೀರ್ಯಾರ್ಜುನನ ಬಳಿಗೆ ಹೋದ ತಕ್ಷಣಕ್ಕೆ ರಾವಣ ಅವನ ಜೊತೆಗೆ ಯುದ್ಧವನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಅತ್ರಿ ಅನಸೂಯರ ಮಗನಾಗಿ ಅವತಾರ ಮಾಡಿರುವಂತಹ ದತ್ತಾತ್ರೇಯ ಸ್ವಾಮಿಯ ವರದಿಂದಾಗಿ ಕಾರ್ತವೀರ್ಯಾರ್ಜುನ 1000 ತೋಳುಗಳನ್ನ ಒಮ್ಮೆ ರಾವಣ ನರ್ಮದಾ ನದಿಯ ತೀರದಲ್ಲಿ ಶಿವನ ಆರಾಧನೆಯನ್ನ ಮಾಡ್ತಾ ಇರ್ತಾನೆ. ಅಂತಂದ್ರೆ ಅದಲ್ಲದೆ ಇನ್ನೂ ಹಲವಾರು ಜನ ಈ ರಾವಣನನ್ನ ಮೊದಲೇ ಸೋಲಿಸಿರ್ತಾರೆ. ಬ್ರಹ್ಮದೇವರಿಂದ ವರವನ್ನ ಪಡ್ಕೊಂಡಿರ್ತಾನೆ. ಅದರಲ್ಲೂ ಕೂಡ ಮನುಷ್ಯರಿಂದ ಮತ್ತು ವಾನರರನ್ನ ನೆಗ್ಲೆಕ್ಟ್ ಮಾಡಿರ್ತಾನೆ. ಅಂತಂದ್ರೆ ಅವರನ್ನ ಬಿಟ್ಟು ಬೇರೆ ಯಾರಿಂದಲೂ ಕೂಡ ಹರೇ ಕೃಷ್ಣ, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲೂ ಕೂಡ ನಾವು ಮತ್ತೊಂದು ವಿಶೇಷವಾದ ಕಥೆಯನ್ನ ತಿಳ್ಕೊಳ್ಳೋಣ. ತ್ರೇತಾಯುಗದಲ್ಲಿ ರಾವಣ ಬ್ರಹ್ಮದೇವರಿಂದ ವರವನ್ನ ಪಡ್ಕೊಂಡಿರ್ತಾನೆ. ಅದರಲ್ಲೂ ಕೂಡ ಮನುಷ್ಯರಿಂದ ಮತ್ತು ವಾನರರನ್ನ ನೆಗ್ಲೆಕ್ಟ್ ಮಾಡಿರ್ತಾನೆ. ಅಂತಂದ್ರೆ ಅವರನ್ನ ಬಿಟ್ಟು ಬೇರೆ ಯಾರಿಂದಲೂ ಕೂಡ ನನಗೆ ಸಾವು ಬರಬಾರ್ದು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿರ್ತಾನೆ. ಆ ರೀತಿಯಾಗಿ ಬ್ರಹ್ಮದೇವನಿಂದ ವರವನ್ನ ಪಡೆದಿರುವಂತಹ ರಾವಣ ತುಂಬಾ ಕೊಬ್ಬಿನಿಂದ ಮೆರಿತಾ ಇರ್ತಾನೆ. ಆದ್ರೆ ಅವನಿಗೆ ಗೊತ್ತಿರೋದಿಲ್ಲ ಅವನನ್ನ ಸೋಲಿಸುವಂತವರು ಇನ್ನೂ ಹಲವಾರು ಇದ್ದಾರೆ ಅಂತ ಹೇಳಿಬಿಟ್ಟು. ಹಾಗಾಗಿ ಇವತ್ತಿನ ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲಿ ನಾವು ರಾವಣನನ್ನ ಸೋಲಿಸಿರುವಂತಹ ಒಬ್ಬ ಮಹಾಯೋಧನ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀರಾಮದೇವರು ಅಲ್ಲದೇನೆ, ಅಂತಂದ್ರೆ ಶ್ರೀರಾಮದೇವರಿಗೆ ರಾವಣ ಯಾವುದಕ್ಕೂ ಅಲ್ಲ, ಆದ್ರೂ ಕೂಡ ಶ್ರೀರಾಮದೇವರು ರಾವಣನೊಂದಿಗೆ ಸ್ವಲ್ಪ ಯುದ್ಧವನ್ನ ಮಾಡಿ ಅವನನ್ನ ಕೊಂದು ಹಾಕ್ತಾರೆ. ಮತ್ತೆ ಮುಖ್ಯ ಪ್ರಾಣದೇವರು ಅಂತಂದ್ರೆ ಆಂಜನೇಯ ಸ್ವಾಮಿಗೂ ಕೂಡ ರಾವಣ ಯಾವುದೇ ರೀತಿಯ ಲೆಕ್ಕಕ್ಕೆ ಇರೋದಿಲ್ಲ. ಅದನ್ನ ನಾವು ಈ ರಾಮಾಯಣದ ಯುದ್ಧದಲ್ಲೂ ಕೂಡ ನೋಡ್ತೀವಿ. ಅದಲ್ಲದೆ ಇನ್ನೂ ಹಲವಾರು ಜನ ಈ ರಾವಣನನ್ನ ಮೊದಲೇ ಸೋಲಿಸಿರ್ತಾರೆ. ಅಂಥದ್ರಲ್ಲಿ ಒಬ್ಬರ ಕಥೆಯನ್ನ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅವರು ರಾವಣನನ್ನ ಸೋಲಿಸೋದಷ್ಟೇ ಅಲ್ಲದೆ ತನ್ನ ಸೆರೆಮನೆಯಲ್ಲೂ ಕೂಡ ಇಟ್ಟಿರ್ತಾರೆ. ಅಂಥವ್ರು ಯಾರು ಅಂತ ನಾವೀಗ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗೋದಿರುತ್ತೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೀವು ವಾಚನೆ ಮಾಡಿದ್ರೆ ರಾವಣನನ್ನ ಸೋಲಿಸಿ ತನ್ನ ಒಂದು ಅರಮನೆಯಲ್ಲಿ ಅಂತಂದ್ರೆ ತನ್ನ ಸೆರೆಮನೆಯಲ್ಲಿ ಬಂಧಿಸಿರುವಂತಹ ಆ ವ್ಯಕ್ತಿ ಯಾರು ಅಂತ ನಾವೀಗ ತಿಳ್ಕೊಳ್ಳೋಣ. ಮೊದಲದಾಗಿ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾಗಿರುವಂತಹ ಸಂಚಿಕೆಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಒಮ್ಮೆ ರಾವಣ ನರ್ಮದಾ ನದಿಯ ತೀರದಲ್ಲಿ ಶಿವನ ಆರಾಧನೆಯನ್ನ ಮಾಡ್ತಾ ಇರ್ತಾನೆ. ಅಂತಂದ್ರೆ ಶಿವನ ಪೂಜೆಯನ್ನ ಮಾಡ್ತಾ ಇರ್ತಾನೆ. ಅದೇ ಒಂದು ನರ್ಮದಾ ನದಿಯಲ್ಲಿ ಅರ್ಜುನ ಸ್ನಾನವನ್ನ ಮಾಡ್ತಾ ಇರ್ತಾನೆ. ಇಲ್ಲಿ ಅರ್ಜುನ ಅಂದ ತಕ್ಷಣಕ್ಕೆ ನಾವು ಮಹಾಭಾರತದಲ್ಲಿ ಬರುವಂತಹ ಪಂಚ ಪಾಂಡವರಲ್ಲಿ ಒಬ್ಬನಾಗಿರುವಂತಹ ಅರ್ಜುನ ಅಲ್ಲ, ಕಾರ್ತ ವೀರ್ಯಾರ್ಜುನ. ಇವನಿಗೆ 1000 ತೋಳುಗಳಿರುತ್ತೆ. ಈ 1000 ತೋಳುಗಳ ವರವನ್ನ ದತ್ತಾತ್ರೇಯ ಸ್ವಾಮಿ ಇವನಿಗೆ ವರವಾಗಿ ಕೊಟ್ಟಿರ್ತಾನೆ. ಈ ದತ್ತಾತ್ರೇಯ ಸ್ವಾಮಿ ಬೇರೆ ಯಾರಲ್ಲ, ಭಗವಂತ ಅಂದ್ರೆ ಸಾಕ್ಷಾತ್ ನಾರಾಯಣನ ಅವತಾರವಾಗಿರುವಂತಹದ್ದೇ ಈ ದತ್ತಾತ್ರೇಯ ಸ್ವಾಮಿ. ಅತ್ರಿ ಅನಸೂಯರ ಮಗನಾಗಿ ಅವತಾರ ಮಾಡಿರುವಂತಹ ದತ್ತಾತ್ರೇಯ ಸ್ವಾಮಿಯ ವರದಿಂದಾಗಿ ಕಾರ್ತವೀರ್ಯಾರ್ಜುನ 1000 ತೋಳುಗಳನ್ನ ಪಡ್ಕೊಂಡಿರ್ತಾನೆ. ಇದೇ ನರ್ಮದಾ ನದಿಯಲ್ಲಿ ಕಾರ್ತವೀರ್ಯಾರ್ಜುನ ಕೂಡ ಆ ಒಂದು ಸ್ನಾನವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ 1000 ತೋಳುಗಳಿಂದ ಆ ಒಂದು ನದಿಯ ಒಂದು ರಭಸವನ್ನ ಅಡ್ಡಗೆಟ್ಟಿರ್ತಾನೆ. ಆಗೇನಾಗುತ್ತೆ, ರಾವಣ ಒಂದು ನದಿಯ ತೀರದಲ್ಲಿ ಶಿವನ ಒಂದು ಆರಾಧನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ನರ್ಮದಾ ನದಿಯಲ್ಲಿ ನೀರು ಪೂರ್ತಿಯಾಗಿ ಕಡಿಮೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಅಷ್ಟೇ ಅಲ್ಲದೆ ಆ ನದಿಯ ಪ್ರವಾಹ ಹರಿಯೋದು ಕಡಿಮೆ ಆಗೋದ್ರ ಜೊತೆಗೆ ಅದು ದಂಡೆಯ ಮೇಲೆಲ್ಲ ಆ ನೀರು ಬರೋದಕ್ಕೆ ಪ್ರಾರಂಭವಾಗುತ್ತೆ. ಯಾಕಂದ್ರೆ ಅದನ್ನ ಕಾರ್ತವೀರ್ಯಾರ್ಜುನ ತನ್ನ 1000 ತೋಳುಗಳಿಂದ ಅದನ್ನ ತಡೆದಿರೋದ್ರಿಂದ ಅದೇನಾಗುತ್ತೆ, ನದಿಯ ತೀರದಲ್ಲೆಲ್ಲ ಆ ನೀರು ಹರಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ರಾವಣ ನೋಡ್ತಾರೆ ಇದ್ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತನ್ನ ಒಬ್ಬ ಸೇವಕನಿಗೆ ಇದಕ್ಕೆ ಏನು ಕಾರಣ ಅಂತಂದು ನೋಡ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಆಗ ರಾವಣನ ಸೇವಕ ಏನಿದಾನೆ ಅವನು ಬಂದು ಇಲ್ಲಿ ನದಿಯಲ್ಲಿ ನೋಡ್ತಾನೆ, ಇಲ್ಲಿ ಕಾರ್ತವೀರ್ಯಾರ್ಜುನ ತನ್ನ 1000 ತೋಳುಗಳಿಂದ ಆ ನದಿಯ ನೀರನ್ನೆಲ್ಲ ಅಡ್ಡಗೆಟ್ಟಿರ್ತಾನೆ. ಅದನ್ನ ಬಂದು ಅವನು ರಾವಣನ ಮುಂದೆ ಹೇಳ್ತಾನೆ. ಈ ರೀತಿಯಾಗಿ ಒಬ್ಬ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ, ತನ್ನ 1000 ತೋಳುಗಳಿಂದ ಆ ಒಂದು ನದಿಯ ನೀರನ್ನ ಅಡ್ಡಗಟ್ಟಿದ್ದಾನೆ ಅಂತ ಹೇಳಿ. ಆಗ ರಾವಣನಿಗೆ ಗೊತ್ತಾಗುತ್ತೆ ಅದು ಕಾರ್ತವೀರ್ಯಾರ್ಜುನ ಅಂತ ಹೇಳ್ಬಿಟ್ಟು. ಅವನಿಗೆ ತುಂಬಾ ಕೋಪ ಬರುತ್ತೆ. ಅವನೇನ್ ಮಾಡ್ತಾನೆ, ಕಾರ್ತವೀರ್ಯಾರ್ಜುನ ಜೊತೆಗೆ ಯುದ್ಧವನ್ನ ಮಾಡಿ ಅವನನ್ನ ಸೋಲಿಸಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ತುಂಬಾ ಒಂದು ಸಿಟ್ಟಿನಿಂದ ಆ ಒಂದು ಕಾರ್ತವೀರ್ಯಾರ್ಜುನ ಬಳಿಗೆ ಹೋಗ್ತಾನೆ. ಕಾರ್ತವೀರ್ಯಾರ್ಜುನನ ಬಳಿಗೆ ಹೋದ ತಕ್ಷಣಕ್ಕೆ ರಾವಣ ಅವನ ಜೊತೆಗೆ ಯುದ್ಧವನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಕಾರ್ತವೀರ್ಯಾರ್ಜುನನ ಮುಂದೆ ರಾವಣ ಯಾವ ಲೆಕ್ಕಕ್ಕೂ ಕೂಡ ಇರೋದಿಲ್ಲ. ಆದ್ರೂ ಕೂಡ ಅವನ ಜೊತೆಗೆ ಕಾರ್ತವೀರ್ಯಾರ್ಜುನ ಒಂದು ಸ್ವಲ್ಪ ಯುದ್ಧವನ್ನ ಮಾಡ್ತಾನೆ. ಈ ರೀತಿಯಾಗಿ ತುಂಬಾನೇ ಘೋರವಾಗಿ ಅವರಿಬ್ಬರಿಗೂ ಕೂಡ ಒಂದು ಯುದ್ಧ ನಡೆಯುತ್ತೆ. ಯುದ್ಧವನ್ನ ಮಾಡಿ ನಂತರ ಏನ್ ಮಾಡ್ತಾನೆ, ಆ ಕಾರ್ತವೀರ್ಯಾರ್ಜುನ ರಾವಣನನ್ನ ಬಂಧಿಸ್ತಾನೆ. ಅಂತಂದ್ರೆ ರಾವಣನನ್ನ ಬಂಧಿಸಿ ತನ್ನ ಸೆರೆಮನೆ ಅಥವಾ ತನ್ನ ಅರಮನೆಯಲ್ಲಿರುವಂತಹ ಒಂದು ಸೆರೆಮನೆಯ ಒಳಗಡೆ ರಾವಣನನ್ನ ಬಂಧಿಸ್ತಾನೆ. ನಂತರ ಈ ವಿಷಯ ಏನಿದೆ ರಾವಣನ ತಾತ ಆಗಿರುವಂತಹ ಪುಲಸ್ಯರಿಗೆ ಗೊತ್ತಾಗುತ್ತೆ. ಆಗೇನ್ ಮಾಡ್ತಾರೆ, ಪುಲಸ್ಯರು ಕಾರ್ತವೀರ್ಯಾರ್ಜುನನ ಅರಮನೆಗೆ ಬರ್ತಾರೆ.
ಪುಲಸ್ತ್ಯರು ಬಂದಿದ್ದನ್ನು ನೋಡಿ ಕಾರ್ತವೀರ್ಯಾರ್ಜುನ ಅವ್ರನ್ನ ತುಂಬಾನೇ ಒಂದು ವಿಶೇಷವಾಗಿ ಸ್ವಾಗತ ಮಾಡಿ ಬರಮಾಡ್ಕೊಳ್ತಾನೆ. ಏನು ನೀವು ಬಂದಿರುವಂತಹ ವಿಚಾರ ಅಂತೆಲ್ಲಾನು ಕೂಡ ಕೇಳ್ತಾನೆ. ನಂತರ ಪುಲಸ್ತ್ಯರು ಹೇಳ್ತಾರೆ, ನೀನು ರಾವಣನನ್ನ ಯುದ್ಧದಲ್ಲಿ ಸೋಲಿಸಿ ಅವನನ್ನ ನೀನು ಬಂಧಿಸಿ ಇಟ್ಟಿದ್ದೀಯ ಅಂತ ವಿಷಯ ತಿಳಿದಿದೆ, ನೀನು ಅವನನ್ನ ಈ ಒಂದು ಬಂಧನದಿಂದ ಮುಕ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಪುಲಸ್ತ್ಯರು ಕಾರ್ತವೀರ್ಯಾರ್ಜುನನಿಗೆ ಹೇಳ್ತಾರೆ. ನಂತರ ಪುಲಸ್ತ್ಯರ ಮಾತನ್ನ ಕೇಳಿ ಗೌರವದಿಂದ ಏನ್ ಮಾಡ್ತಾನೆ, ಆ ರಾವಣನನ್ನ ಏನು ಬಂಧಿಸಿ ಇಟ್ಟಿರ್ತಾನಲ್ಲ ಅವನನ್ನ ಬಂಧನದಿಂದ ಮುಕ್ತಿಯನ್ನ ಮಾಡ್ತಾನೆ. ಸೊ ಈ ರೀತಿಯಾಗಿ ಬಂಧನದಿಂದ ಮುಕ್ತಿಯನ್ನ ಮಾಡಿದ ನಂತರ ರಾವಣ ಏನ್ ಮಾಡ್ತಾನೆ, ಕಾರ್ತವೀರ್ಯಾರ್ಜುನನ ಜೊತೆಗೆ ಸ್ನೇಹವನ್ನ ಮಾಡ್ಕೊಳ್ತಾನೆ. ಸೊ ಈ ರೀತಿಯಾಗಿ ಅಲ್ಲಿಂದ ಸೋತು ಆ ಒಂದು ಸೆರೆಮನೆಯಿಂದ ಬಿಡುಗಡೆ ಹೊಂದಿ ಅಲ್ಲಿಂದ ರಾವಣ ಹೊರಟೋಗ್ತಾರೆ. ಸೊ ಈ ರೀತಿಯಾಗಿ ರಾವಣ ಕೇವಲ ಶ್ರೀರಾಮ ದೇವರಿಂದ ಮಾತ್ರ ಸೋತಂತಹದ್ದಲ್ಲ, ಅದಕ್ಕಿಂತ ಮುಂಚೆನೆ ಇನ್ನು ಹಲವಾರು ಜನರು ಈ ರಾವಣನನ್ನ ಸೋಲಿಸಿರ್ತಾರೆ. ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ, ಅಂತಂದ್ರೆ 7 ಕಾಂಡಗಳಲ್ಲಿ ಉತ್ತರ ಕಾಂಡ ಕೊನೆಯ ಕಾಂಡ, ಈ ಕೊನೆಯ ಕಾಂಡದಲ್ಲಿ 32ನೇ ಸರ್ಗದಲ್ಲಿ ಈ ಒಂದು ವಿಶೇಷವಾಗಿರುವಂತಹ ಕತೆ ಬರುತ್ತೆ. ಸೊ ಈ ಕತೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸ್ಗಳನ್ನ ಮಾಡಿ. ಮತ್ತೆ ಇದೇ ರೀತಿಯಾಗಿ ಅಂತಂದ್ರೆ ಮುಂಬರುವಂತಹ ಸಂಚಿಕೆಯಲ್ಲಿ ರಾವಣ ಮತ್ತೆ ಇನ್ನು ಹಲವರಿಂದನೂ ಕೂಡ ಸೋತಿರ್ತಾನೆ. ಅದು ಯಾರಿಂದ ಸೋತಿದ್ದ ಆ ಒಂದು ಕಥೆಯನ್ನು ಕೂಡ ನಾವು ವಿಶೇಷವಾಗಿ ಬರುವಂತಹ ಸಂಚಿಕೆಯಲ್ಲಿ ತಿಳ್ಕೋಣ. ಈ ವಿಶೇಷವಾಗಿರುವಂತಹ ಸಂಚಿಕೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ಸ್ ಮಾಡಿ. ಮತ್ತೆ ಯಾವ ರೀತಿಯ ಒಂದು ಕಥೆಯ ಬಗ್ಗೆ ನೀವು ತಿಳ್ಕೊಳ್ಬೇಕಂತ ಇದ್ರೆ ಅದನ್ನು ಕೂಡ ಕಮೆಂಟ್ಸ್ಗಳನ್ನ ಮಾಡಿ ತಿಳಿಸ್ಬೋದು. ಸೊ ಹಾಗಾದ್ರೆ ಬರುವಂತಹ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾಗಿರುವಂತಹ ಕಥೆಯ ಜೊತೆಗೆ ಭೇಟಿಯಾಗೋಣ. ಹರೇ ಕೃಷ್ಣ.